ನಾವು ಇಂಡಿಯಾಗೆ ಬರ್ತಿದೀವಿ. ನಮ್ಮ ಮನೇಲಿ ಇನ್ಫಾರ್ಮ್ ಮಾಡಿಲ್ಲ. 8 ಅವರ್ ಲೇ ಓವರ್ ಇದೆ. ಯಾವ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ. ನಮಸ್ಕಾರ ಎಲ್ಲರಿಗೂ. ಇವತ್ತಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಯಾಕೆ ಗೊತ್ತಾ, ನಾವು ಇಂಡಿಯಾಗೆ ಬರ್ತಿದೀವಿ. ಎಸ್, ನಿಮಗೆ ತಮಿಳಲ್ಲೇ ಗೊತ್ತಾಗಿರುತ್ತೆ. ಈ ಲಾಗಲ್ಲಿ ನಮ್ಮ ಜರ್ನಿ ಜರ್ಮನಿಯಿಂದ ಇಂಡಿಯಾದವರೆಗೂ ಹೇಗಿರುತ್ತೆ ಅಂತ ನೀವು ನೋಡ್ತೀರಾ. ನಾವು ಹೊರಟಿರೋದು ಮ್ಯೂನಿಕ್ ಇಂದ. ಸೊ ಪ್ರೆಸೆಂಟ್ಲಿ ನಾವೀಗ ಮ್ಯೂನಿಕ್ ಏರ್ಪೋರ್ಟ್ ಅಲ್ಲಿ ಇದ್ದೀವಿ. ನಮ್ಮ ಫ್ಲೈಟ್ ಡಿಪಾರ್ಚರ್ ಬಂದು ಟರ್ಮಿನಲ್ 2 ಇಂದ ಇದೆ. ಸೊ ಟರ್ಮಿನಲ್ 1 ಇಂದ ಟರ್ಮಿನಲ್ 2ಗೆ ಹೋಗೋ ಪ್ಯಾಸೇಜ್ ಅಲ್ಲಿ ಸ್ವಲ್ಪ ದೊಡ್ಡದಾಗಿ ಗ್ರೌಂಡ್ ತರ ಇದೆ. ಇಲ್ಲಿ ಕ್ರಿಸ್ಮಸ್ ಮಾರ್ಕೆಟ್ ಕೂಡ ಹಾಕಿದ್ರು. ಸೊ ಇಲ್ಲಿ ನವೆಂಬರ್ ಫಸ್ಟ್ ವೀಕ್ ಇಂದಾನೆ ಕ್ರಿಸ್ಮಸ್ ಮಾರ್ಕೆಟ್ ನ ಹಾಕಕ್ಕೆ ಶುರು ಮಾಡ್ತಾರೆ. ನಾವು ನಮ್ಮ ಬ್ಯಾಗೇಜ್ ಚೆಕ್ಕಿನು, ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಗೇಟ್ ಹತ್ರ ಬರೋ ಅಷ್ಟೊತ್ತಿಗೆ ನನಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು. ನಮ್ಮ ಫ್ಲೈಟ್ ಬಂದು ನೈಟ್ 9:30 ಅಷ್ಟೊತ್ತಿಗೆ ಇದ್ದಿದ್ದು. ನಾವು ಮನೆ ಬಿಟ್ಟಿದ್ದು ಮಧ್ಯಾಹ್ನ 1 ಗಂಟೆಗೆ. ಸೊ ಅದಕ್ಕೆ ತುಂಬಾ ಹಸ್ವಾಗ್ತಿತ್ತು ಅಂತ ಹೇಳ್ಬಿಟ್ಟು ಅಲ್ಲೇ ಫ್ರೈಡ್ ಚಿಕನ್ ತಗೊಂಡು ಗೇಟ್ ಹತ್ರನೇ ಕುತ್ಕೊಂಡು ತಿಂತಾ ಇದ್ದೀನಿ. ಮ್ಯೂನಿಕ್ ಏರ್ಪೋರ್ಟ್ ಅಲ್ಲಿ ಟರ್ಮಿನಲ್ 1ಗೆ ಕಂಪೇರ್ ಮಾಡಿದ್ರೆ ಟರ್ಮಿನಲ್ 2 ತುಂಬಾನೇ ಚಿಕ್ಕದಾಗಿದೆ. ಇವಾಗ ಏನು ತೋರಿಸ್ತಾ ಇದೀನಿ, ಇದಿಷ್ಟೇ ಸೆಕ್ಷನ್ ಡ್ಯೂಟಿ ಫ್ರೀ ಶಾಪ್ಸ್ ಇರೋದು. ನಮ್ಮ ಫ್ಲೈಟಿಗೆ ಇನ್ನೂ 1.5 ಗಂಟೆ ಟೈಮ್ ಇತ್ತು. ಸೊ ಟೈಮ್ ಪಾಸ್ ಮಾಡೋದು ಹೇಗೆ ಅಂತ ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀವಿ. ಫೈನಲಿ ಆಫ್ಟರ್ ಲಾಂಗ್ ವೇಟ್ ನಮ್ಮ ಫ್ಲೈಟ್ ಟೈಮಿಂಗ್ ಬಂದೇ ಬಿಡ್ತು. ನನಗಂತೂ ಸಖತ್ ಖುಷಿ ಆಗ್ತಿತ್ತು. ಸೊ ನಾವು ಬಂದಮೇಲೆ ಇದೇ ಫಸ್ಟ್ ಹೋಗ್ತಾ ಇರೋದು. 2023 ಮೇನಲ್ಲಿ ಬಂದಿದ್ದು ನಾವು. ಏನು ಅನಿಸ್ತಿದೆ ಊರಿಗೆ ಹೋಗ್ತಿದ್ಯಲ್ಲ? ನನಗೇನು ಅನಿಸ್ತಿಲ್ಲ, ನಿನಗೆ ಅನಿಸ್ತಾರೆ. ಅಮ್ಮ ಅಪ್ಪನ ಭೇಟಿ ಮಾಡಕ್ಕೆ 2 ವರ್ಷ ಆದ್ಮೇಲೆ ಬಿಟ್ಟಿದ್ದ. ಇದೇ ಫಸ್ಟ್ ಟೈಮ್ ಅಲ್ಲ? 2 ವರ್ಷ, 1.5 ವರ್ಷ, 1 year 8 months ಏನೋ. ಒಂದು ಸ್ವಲ್ಪ ಹೊತ್ತಿಗೆ ನಮಗೆ ಡಿನ್ನರ್ ಕೊಟ್ಟರು. ನಾವು ಡಿನ್ನರ್ಗೆ ವೆಜ್ ಮೀಲ್ ಆಪ್ಟ್ ಮಾಡಿದ್ವಿ. ಸೊ ನನಗೆ ಪಾಸ್ತಾ ಮತ್ತು ಚೀಕ್ ಪೀಸ್ದು ಸಾಲಡ್ಡು ಮತ್ತು ಫ್ರೂಟ್ ಬೌಲ್ ಕೊಟ್ಟಿದ್ರು. ಇದ್ರ ಜೊತೆಗೆ ಬ್ರೆಡ್ ಮತ್ತು ಬಟರ್ ಕೊಟ್ಟಿದ್ರು. ನಮಗೆ ಊಟ ಸೆಟ್ ಆಗಿಲ್ಲ. ಸೊ ನಿದ್ದೆನೂ ಬರಲಿಲ್ಲ. ನಮಗೆ ಒಂಥರ ಏನೋ ಹಿಂಸೆ ಜರ್ನಿ ಅನಿಸ್ತು. ಸೊ ಹಂಗೆ ಟೈಮ್ ಪಾಸ್ ಮಾಡೋಕ್ಕೆ ಮೂವಿ ನೋಡ್ತಾ, ಆಲ್ಸೋ ಆಂಗ್ರಿ ಬರ್ಡ್ ಗೇಮ್ ಆಡ್ತಾ ಟೈಮ್ ಪಾಸ್ ಮಾಡಿದ್ವಿ. ನಾವು ಡೈರೆಕ್ಟ್ ಫ್ಲೈಟ್ ಏನು ಬುಕ್ ಮಾಡಿರಲಿಲ್ಲ. ಸೊ ಮ್ಯೂನಿಕ್ಕಿಂದ ಅಬುದಾಬಿಯಿಂದ ಬ್ಯಾಂಗ್ಳೂರ್ ಬುಕ್ ಮಾಡಿದ್ವಿ. ಸೊ ಇವಾಗ ಅಬುದಾಬಿ ರೀಚ್ ಆದ್ವಿ. ರಾತ್ರಿ ಫ್ಲೈಟಲ್ಲಿ ಕೊಟ್ಟಿದ್ದು ಊಟ ಸೀರಿಯಸ್ಲಿ ಏನು ಚೆನ್ನಾಗಿಲ್ಲ. ಇಬ್ರಿಗೂ ಇಷ್ಟ ಆಗಲಿಲ್ಲ, ಹೊಟ್ಟೆನೂ ತುಂಬಲಿಲ್ಲ. ಸೊ ಇವಾಗ 7 ಗಂಟೆಗೆ ತಿಂಡಿ ತಿಂತಾ ಇದೀವಿ. ಇಲ್ಲಿ ಆಕ್ಚುಲ್ ಟಾಸ್ಕ್ ಬಂದು ಇಲ್ಲಿಂದ, ಯಾಕೆ ಅಂತಂದರೆ ನಮಗೆ ಇಲ್ಲಿ 8 ಅವರ್ ಲೇ ಓವರ್ ಇದೆ. ಈಗ ಟೈಮ್ ಬಂದು 7 o'clock. ಮಧ್ಯಾಹ್ನ 3:50 2:50 ಹಂಗೆ ನಮಗೆ ನೆಕ್ಸ್ಟ್ ಫ್ಲೈಟ್ ಇರೋದು. ಸೊ ಈಗ 8 ಅವರ್ ಇಲ್ಲಿ ಟೈಮ್ ಪಾಸ್ ಮಾಡೋದೇ ನಮಗಿರೋದು. ಸೊ ಇವಾಗ ತಿಂಡಿ ತೊಗೊಂಡಿದ್ದೀವಿ. ಯಾವುದೋ ಒಂದು ಇಂಡಿಯನ್ ರೆಸ್ಟೋರೆಂಟ್ ಸಿಕ್ತು ಇಲ್ಲೇ. ಟೇಸ್ಟ್ ಹೆಂಗಿದೆ ಅಂತ ಇನ್ನೂ ಟೇಸ್ಟ್ ಮಾಡಿಲ್ಲ. ಆಲ್ರೆಡಿ ಇಬ್ರಿಗೂ 50% ಎನರ್ಜಿ ಡೌನ್ ಆಗಿದೆ. ಇನ್ನು 8 ಅವರ್ ಇಲ್ಲಿ ಕಳೆದ್ಬಿಟ್ರೆ ನೆಕ್ಸ್ಟ್ ಇಂಡಿಯಾ. ಅಬುದಾಬಿ ಏರ್ಪೋರ್ಟ್ ಅಂತೂ ಸಿಕ್ಕಾಪಟ್ಟೆ ರಿಚ್ ಆಗಿತ್ತು. ಒಂದು ವ್ಯೂ ಕೊಟ್ಬಿಡ್ತೀನಿ ನೋಡಿ ಯಾವ ಥರ ಇದೆ ಅಬುದಾಬಿ ಏರ್ಪೋರ್ಟ್ ಅಂತ. ಆಲ್ಸೋ ಇಲ್ಲಿ ಕ್ರಿಸ್ಮಸ್ ಇರೋದ್ರಿಂದ ಇಲ್ಲೂ ಕೂಡ ಏನೋ ಇವೆಂಟ್ ನಡೀತಿತ್ತು, ಅದನ್ನು ಕೂಡ ಕ್ಲಿಪ್ ಆ್ಯಡ್ ಮಾಡಿರ್ತೀನಿ ನೋಡಿ. ಇಲ್ಲಿ ಮೇಲ್ಗಡೆ ಫುಡ್ ಕೋರ್ಟಲ್ಲಿ ಇಂಡಿಯನ್ ರೆಸ್ಟೋರೆಂಟ್ ಕೂಡ ಇದೆ. ಸೊ ನೀವೇನಾದರೂ ಲೇ ಓವರ್ ಬಂದು ಅಬುದಾಬಿಯಿಂದ ಮಾಡ್ಕೊಂಡು ಹೋಗಂಗಿದ್ರೆ ಇಲ್ಲಿ ಫುಡ್ ಟ್ರೈ ಮಾಡಿ, ಚೆನ್ನಾಗಿದೆ. ಆ್ಯಂಡ್ ನಾವು ಇಂಡಿಯಾಗೆ ಬರ್ತಿರೋದು ನಮ್ಮ ಮನೇಲಿ ಇನ್ಫಾರ್ಮ್ ಮಾಡಿಲ್ಲ. ನಾನು ವೆಯ್ಟ್ ಮಾಡ್ತಿದ್ದೀನಿ ನಮ್ಮಮ್ಮ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಲೈಫಲ್ಲೇ ನಾನು ಬಿಟ್ಟಿರೋದು ಇದೇ ಫಸ್ಟ್ ಟೈಮ್ ಇಷ್ಟೊಂದು ಲಾಂಗ್ ಗ್ಯಾಪಲ್ಲಿ. ಮ್ಯಾಕ್ಸಿಮಮ್ ಅಂದರೆ 1 month ಅಷ್ಟೇ. ಸೊ ನೋಡಬೇಕು ಏನು ಮಾಡ್ತಾರೆ, ಅವ್ರ ರಿಯಾಕ್ಷನ್ ಏನಿರುತ್ತೆ ಅಂತ. ಅವ್ರು ಮುಂಚಿಂದ ಕೇಳ್ತಾ ಇದ್ರು ಯಾವಾಗ ಬರ್ತೀರಾ ಅಂತ. ನಾನು ಡಿಸೆಂಬರ್ ಎಂಡು ಅಂತ ಯಾಮಾರಿಸ್ತಾ ಇದ್ದೆ. ಸೊ ನೋಡೋಣ ಹೆಂಗಿರುತ್ತೆ ಅವ್ರ ರಿಯಾಕ್ಷನ್ ಅಂತ. ಮೋಸ್ಟ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಹೋಗೋಷ್ಟಿಗೆ ಮಧ್ಯರಾತ್ರಿ 1 ಗಂಟೆನೋ 2 ಗಂಟೆನೋ ಆಗಿರುತ್ತೆ. ನೋಡಬೇಕು. ನಾವು ಹೋಗ್ತಿರೋ ಫ್ಲೈಟ್ ಬಂದುಬಿಟ್ಟು ಇತಿಹಾದ್ ಏರ್ಲೈನು. ಲಾಸ್ಟ್ ಟೈಮ್ ನಾವು ಇಂಡಿಯಾಯಿಂದ ಜರ್ಮನಿಗೆ ಹೋಗಿದ್ದು ಸೇಮ್ ಏರ್ಲೈನಲ್ಲೇ. ಇವಾಗ ಜರ್ಮನಿಯಿಂದ ಇಂಡಿಯಾಗೆ ಹೋಗ್ತಿರೋದು ಸೇಮ್ ಏರ್ಲೈನಲ್ಲೇ. ಬಟ್ ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಊಟ ಎಲ್ಲ ಚೆನ್ನಾಗಿತ್ತು, ಕಂಫರ್ಟ್ ಅನ್ನಿಸ್ತು. ಗೊತ್ತಿಲ್ಲ ಈ ಸಲ ಯಾಕೋ ಸಖತ್ ಹಿಂಸೆ ಆಗಿಬಿಡ್ತು. ಅಟ್ಲೀಸ್ಟ್ ಇವಾಗ ಇಲ್ಲಿಂದ ಇಂಡಿಯಾಗೆ ಹೋಗೋ ಫ್ಲೈಟ್ ಆದ್ರೂ ಚೆನ್ನಾಗಿದ್ರೆ ಸಾಕು. ಇವಾಗ ವಿಂಡೋ ಸೀಟ್ ಇದೆ, ಸೊ ಚೆನ್ನಾಗಿರುತ್ತೆ. ಅಬುದಾಬಿ ಬರೋವರೆಗೂ ಹೆಂಗಿತ್ತು ಜರ್ನಿ ಜರ್ಮನಿಯಿಂದ?
ಫುಡ್ ಹೇಗಿತ್ತು? ನಿದ್ದೆ ಬಂತ? ಮೊಬೈಲಲ್ಲಿ ಏನೋ ಕಾಮಿಡಿ ಶೋ ನೋಡಿಕೊಂಡು ರಾತ್ರಿ ಎಲ್ಲ ನಿದ್ದೆ ಇಲ್ಲ ಅಂದ್ರೆ ನಗಾಡ್ಕೊಂಡು ಕೂತ್ತಾರೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಅವ್ನು ನಿದ್ದೆ ಆಯ್ತು. ಇವಾಗ ಟೈಮ್ ಬಂದು 1 ಗಂಟೆ. ಟೈಮ್ ಹೆಂಗ್ ಕಳಿತೀವೋ ಅಂತ ಡೌಟ್ ಇತ್ತು. ನಿದ್ದೆ ಮಾಡ್ಕೊಂಡೆ ಕಳೆದ್ಬಿಟ್ವಿ. ಸೊ ಇನ್ 2 ಅವರ್ ಇದೆ. ಸೊ ಊಟಕ್ಕೆ ಬಂದಿದ್ದೀರಿ ಇವಾಗ. ಬಿರಿಯಾನಿ ಮತ್ತೆ ಇದೇನು ಚಿಕನ್ ಆರ್ಡರ್ ಮಾಡಿದ್ದೀವಿ. ಸೊ ಇದು ತಿನ್ಕೊಂಡು ನಮ್ಮ ಗೇಟ್ ಹತ್ರ ಹೋಗ್ತೀವಿ. ಎಕ್ಸೈಟ್ಮೆಂಟ್ ಅಡಿಯಕ್ಕಾಗ್ತಿಲ್ಲ. ಯಾವಾಗ ಬೆಂಗಳೂರು ಏರ್ಪೋರ್ಟ್ ರೀಚ್ ಆಗ್ತೀನೋ ಅನಿಸ್ತಿದೆ. ಮಸಾಲೆ ಪುರಿ, ಪಾನಿಪುರಿ, ಮತ್ತು ನಮ್ಮೂರಿಗೆ ಹೋಗ್ತೀವಿ. ಬೆಂಗಳೂರಿಂದ ನಮ್ಮೂರು 3 hours. ಅಂದರೆ ಶಿರಾಯಿಂದ 10 kilometers ಹೋಗ್ಬೇಕು. ಭದ್ರಾವತಿ ಆದರೆ ಸಖತ್ ದೂರ ಆಗ್ಬಿಡುತ್ತೆ ನೈಟು. ಅದಕ್ಕೆ ನಾವು ಶಿರಾಗೆ ಹೋಗ್ತಿದ್ದೀವಿ ಇವಾಗ. ಭದ್ರಾವತಿ ಇನ್ನೊಂದು 2-3 days ಬಿಟ್ಕೊಂಡು ಹೋಗ್ತೀವಿ. ಇನ್ನೇನು ಟೈಮ್ ಆಯಿತು, ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಏನು ಅನಿಸ್ತಿದೆ ನಿನಗೆ? ಏನು ಅನ್ಸುತ್ತೆ? ಏನಿಲ್ಲ, ಎಕ್ಸೈಟ್ಮೆಂಟ್ ಇಲ್ಲ ನಿನಗೆ? ಅಭ್ಯಾಸ ಇದೆ? ಅಭ್ಯಾಸ ಅಲ್ಲ, ಮನೆಗೆ ಹೋಗಿ ಸೇರ್ಕೊಂಡ್ರೆ ಸಾಕು ಅನ್ಸ್ಬಿಟ್ಟು. ನನಗಂತೂ ಸಖತ್ ಖುಷಿ ಆಗ್ತಿದೆ ನನಗೆ. ಫಸ್ಟ್ ಟೈಮ್ ಅಲ್ಲ ಇಷ್ಟೊಂದು ದಿನ ಬಿಟ್ಟಿರೋದು, ಅದಕ್ಕೆ ನಂಗೆ ಖುಷಿ ಆಗ್ತಿದೆ ಅಷ್ಟೇ. ಆಮೇಲೆ ಪಾನಿಪುರಿ ತಿನ್ನೋದಕ್ಕೆ ಮಸಾಲೆ ಚಾಟ್ಸ್, ಇಂಡಿಯನ್ ಚಾಟ್ಸ್ ನಾನು ಮಿಸ್ ಮಾಡ್ಕೊಂಡಿದ್ದು ಜಾಸ್ತಿ. ಅದೂ ತಿಂತೀನಿ, ದಿನಾ ತಿಂತೀನಿ ನಾನು. ನೋಡು, ಆಯ್ತು. ಒಂದಿನ ಮಸಾಲೆ ಪುರಿ, ಒಂದಿನ ಗೋಬಿ ಮಂಚೂರಿ, ಪಾನಿಪುರಿ. ವಾವ್! ಗೇಟ್ A9 ಅಂತ ಹೇಳಿದ್ರು. ಸೊ ಹೋಗ್ತಾ ಇದ್ದೀವಿ ಗೇಟ್ ಹತ್ರ. ಫೈನಲಿ 8 hour ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಾಗಿಲ್ಲ. ನಮ್ಮಂಥವ್ರಿಗೆ ಇದೆಲ್ಲ ಮಾಡಿದ್ದಾರೆ. ತುಂಬ ಸೋಂಬೇರಿಗಳಿರ್ತೀವಲ್ಲ, ನೋಡಿ ಆರಾಮಾಗಿ ಹೋಗಲಿ ಅಂತ. ಏರ್ಪೋರ್ಟ್ ಒಳಗಡೆಯಿಂದ ಅಬುದಾಬಿ ಯಾವ ಥರ ಕಾಣಿಸುತ್ತೆ ನೋಡಿ. ನಾನು 2 ಸಲ ಅಬುದಾಬಿಗೆ ಬಂದಿದ್ದೀನಿ. ಜಸ್ಟ್ ಏರ್ಪೋರ್ಟಿಗೆ ಅಷ್ಟೇ ಬಂದಿದ್ದೀನಿ, ಸಿಟಿ ಒಳಗೆಲ್ಲ ಹೋಗಿಲ್ಲ. ನೋಡೋಣ, ಫ್ಯೂಚರಲ್ಲಿ ಪ್ಲ್ಯಾನ್ ಮಾಡೋಣ ಅಬುದಾಬಿಗೂ ಅಲ್ವಾ. ಫೈನಲಿ ನಮ್ಮ ಗೇಟ್ ಹತ್ರ ಬಂದ್ವಿ. ಇಲ್ಲಿ ತುಂಬ ಜನ ಕನ್ನಡದವ್ರು ಇರ್ತಾರೆ. ಇವಾಗ ಇಲ್ಲೂ ಕೂಡ ಮಧ್ಯಾಹ್ನ ಲಂಚ್ ಕೊಟ್ಟರು. ಮೆನ್ಯೂ ಬಂದು ಸೇಮ್ ಇತ್ತು. ಸ್ಯಾಲಡ್ಡು, ಫ್ರೂಟ್ ಬೌಲು ಆ್ಯಂಡ್ ಪಾಸ್ತಾ, ಬ್ರೆಡ್ಡು ಮತ್ತು ಬಟರು. ಬಟ್ ಪ್ರೀವಿಯಸ್ ಒನಿಗೆ ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿತ್ತು. ಫೈನಲಿ ಬ್ಯಾಂಗ್ಳೂರಿಗೆ ಬಂದ್ವಿ. ಇನ್ನೇನಿದ್ರು ಊರ ಕಡೆ ಹೋಗೋದೆ. ಶಿರಾಗೆ ಕ್ಯಾಬ್ ಬುಕ್ ಮಾಡಿದ್ದೀವಿ. ಸಖತ್ತು ಖುಷಿ ಆಗ್ತದೆ. ಇನ್ನೇನು 3 hours ಕಳೆದ್ಬಿಟ್ರೆ ಅನಿಸ್ತಿದೆ. ಸೊ ಲಗೇಜಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಟರ್ಮಿನಲ್ 2 ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಲಾಸ್ಟ್ ಟೈಮ್ ಹೋಗ್ಬೇಕಾದ್ರೆ ಟರ್ಮಿನಲ್ 2 ಇನ್ನೂ ರೆಡಿ ಆಗಿರಲಿಲ್ಲ. ಸೊ ವಾಪಸ್ ಹೋಗ್ತಾ ಎಕ್ಸ್ಪ್ಲೋರ್ ಮಾಡೋಣ. ಚೆನ್ನಾಗಿದೆ, ಯಾವ ಏರ್ಪೋರ್ಟ್ಗೂ ಕಮ್ಮಿ ಇಲ್ಲ ಆ ಥರ ಆಗಿದೆ. ಜಸ್ಟು ಲಗೇಜ್ ಏರಿಯಾ ಅಷ್ಟೇ, ಲಗೇಜ್ ಕಲೆಕ್ಟ್ ಮಾಡೋ ಏರಿಯಾ. ಸೊ ಲಗೇಜು ಕಲೆಕ್ಟ್ ಮಾಡಾಯಿತು. ಇನ್ನೇನು ಮನೆಗೆ ಹೊರಡದೆ. 9 o'clock ಟೈಮ್ ಆಗಿದೆ. ಸೊ ಕ್ಯಾಬ್ ಬುಕ್ ಆಗಿದೆ, ಹೋಗ್ತೀವಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಮಧ್ಯರಾತ್ರಿ ಆಗಿರುತ್ತೆ. ಸೊ ಈ ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಹೋಪ್ ನಮ್ಮ ಈ ಜರ್ಮನಿಯಿಂದ ಇಂಡಿಯಾಗೆ ಬರೋ ಜರ್ನಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.